ಒಂದು 3 ನಾನ್ ವೆಜ್ ಗ್ರೇವಿ, 1 ವೆಜ್ ಗ್ರೇವಿ, ಅದರೊಟ್ಟಿಗೆ ನೀರು ದೋಸೆ, ತೆಂಗಿನಕಾಯಿ ಚಟ್ನಿ ಅಂತ ಕೊಡಿದೆ. ಫಿಶ್ ಗ್ರೇವಿ, ಬಾಂಗ್ಡಾ ಫಿಶ್ ಗ್ರೇವಿ. ಆಹಾ, ಸ್ಮೆಲ್ ಅಂತೂ ಗಮ ಅಲ್ಟಿಮೇಟ್ ಆಗಿದೆ. ಇದು ಬಂದು 61ನೇ ವರ್ಷ ರನ್ನಿಂಗ್ ಇದು. ಓಕೆ, ಇದು ಆಕ್ಚುಲಿ ನಮ್ಮ ಅಜ್ಜಿಯವರು ಸ್ಟಾರ್ಟ್ ಮಾಡಿದ್ದು. ಕ್ಲಾಸಿಕ್. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಮೂಡಿಗೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಕೊಟ್ಟಿಗೆಹಾರ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ ಗೈಸ್. ಕೊಟ್ಟಿಗೆಹಾರ ಅಂದ್ರೆ ಸುಮಾರು ಜನಕ್ಕೆ ಗೊತ್ತು, ನೀರು ದೋಸೆಗೆ ಫೇಮಸ್. ಇಡೀ ಕೊಟ್ಟಿಗೆಹಾರಿಗೆ ಮೊದಲನೇ ಶುರುವಾದಂತ ಒಂದು ಜಾಗಕ್ಕೆ ಬಂದಿದ್ದೀನಿ, ಅದೇ ಅನಿಲ್ ಹೋಟೆಲ್ ಗೈಸ್. 61 ವರ್ಷ ಹಳೆ ಹೋಟೆಲ್, KSRTC ಬಸ್ ಸ್ಟಾಪ್ ಎದುರುಗಡೆ ಬರುವಂತ ಒಂದು ಸ್ಪಾಟ್. ಸ್ಟಾರ್ಟಿಂಗ್ ಅಲ್ಲಿ ಜಸ್ಟ್ ನೀರು ದೋಸೆ, ಫಿಶ್ ಗ್ರೇವಿ ಅಂತ ಶುರು ಮಾಡಿದಂತ ಒಂದು ಜಾಗ ಈಗ ಸುಮಾರು ಐಟಮ್ಸ್ ಸರ್ವ್ ಮಾಡ್ಕೊಂಡು ಬರ್ತಿದ್ರೆ. ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆ ಗಂಟ ಸರ್ವ್ ಮಾಡ್ಕೊಂಡು ಬರ್ತಿರುವಂತ ಒಂದು ಸ್ಪಾಟ್. ನಾವು ಲೇಟ್ ನೈಟ್ ಅಂದಾಜಾಗ ಒಂದು 10 ಗಂಟೆ ರೇಂಜ್ಗೆ ಬಂದಿದ್ದೀನಿ. ಓಣ ಅವ್ರ ಹತ್ರ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಫುಡ್ಸ್ ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡಿದ್ರೆ ಲೈಕ್, ಶೇರ್, ಕಮೆಂಟ್ ಮರದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಓಣ. ಅವರಿಗೆ ಪಾರ್ಸಲ್ ಕೊಡು ಮಗ, 50 ರೂಪಾಯಿದು. ಎಸ್, ಒಳಗೆ ಬಂದು ಶೀಟ್ ಆಗಿದೆ. ಆಲ್ರೆಡಿ 10-10:30 ಟೈಮ್ ಆಗೋಯ್ತು. ಹೆವಿ ಕತ್ಲೆ ಗುರು. ನಾವು ಬರೋ ದಿವಸ ಅಂತೂ ಸಿಕ್ಕಾಪಟ್ಟೆ ಮಳೆ, ಹೆವಿ ಮಳೆ ಅಂತಲೇ ಹೇಳ್ಬೋದು. ಸೊ ಈಗ ಕಸ್ಟಮರ್ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಲೇಟ್ ನೈಟ್ ಆದರೂ ಕೂಡ ಕ್ಲೋಸಿಂಗ್ ಟೈಮು 11 ಗಂಟೆ. ಸೊ ಬೆಳಿಗ್ಗೆ 5 ಗಂಟೆಯಿಂದ ವಾಪಸ್ ಶುರು ಆಗುತ್ತೆ. ಸೊ ಇವಾಗ ಆರ್ಡ್ರ್ ಮಾಡೋಣ. ಸರ್ ನಮಗೆ ನೀರು ದೋಸೆ ಒಟ್ಟಿಗೆ ಚಿಕನ್ ಇದೆಯಲ್ಲ, ಹಾಂ, 2 ಕೊಟ್ಬಿಡಿ. ಅದಾದ್ಮೇಲೆ ಬೇರೆ ಏನಾದ್ರು ಐಟಮ್ ಇದೆಯಾ? ಯಾವುದು? ಹಾಂ, ಸಾಂಬಾರು ಆ ಥರ ಕೊಟ್ಬಿಡಿ. ಬೇರೆ ರೈಸಲ್ಲಿ ಯಾವ್ದಾದ್ರು ಇದೆಯಾ? ಹಾಂ, ಪಲಾವ್ ಕೊಡಿ. ವೈಟ್ ರೈಸ್ ಯಾವ್ದು ಚೆನ್ನಾಗಿರುತ್ತೆ? ಹಾಂ, ಫಿಶ್ ಮಸಾಲೆ ಅದೇ ಥರದ್ದು. ಸರಿ. ಎಸ್, ಮೇಯ್ನಾಗಿ ನಾನು ಈ ಜಾಗಕ್ಕೆ ಬಂದಿದ್ದೆ. ಇವರು ನೀರು ದೋಸೆನ ಲಾಸ್ಟ್ ಟೈಮ್ ಕೊಟ್ಟಿಗೆಹಾರಕ್ಕೆ ಬಂದಾಗ ವೆಜ್ ಟ್ರೈ ಮಾಡಿದೆ, ಬಟ್ ನಾನ್ ವೆಜ್ ಟ್ರೈ ಮಾಡ್ಬೇಕಂತ ಆಗಲೇ ಅನ್ಕೊಂಡೆ. ಬಟ್ ಇಷ್ಟು ದಿವಸ ಬರೋಕ್ಕಾಗಲ್ಲ. ಈಗ ಬಂದಿದ್ದು ಮೇಯ್ನ್ ರೀಸನ್ ಈ ಒಂದು ಶೂಟ್ನು ಕವರ್ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿದ್ದೀವಿ. ನೀರು ದೋಸೆ, ಅದರೊಟ್ಟಿಗೆ ಫಿಶ್ ಗ್ರೇವಿ, ಚಿಕನ್ ಗ್ರೇವಿ, ವೆಜ್ಜಲ್ಲೂ ಟ್ರೈ ಮಾಡಿದ ಚಟ್ನಿ, ಸಾಂಬಾರು ಅದನ್ನು ಕೊಡ್ತಾರೆ. ಅದರೊಟ್ಟಿಗೆ ವೈಟ್ ರೈಸ್ ಅಂದರೆ ಪಲಾವ್ ಯಾವ್ದಾದ್ರು ತೊಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಎಸ್, ಆರ್ಡರ್ ಮಾಡಿದ ಐಟಮ್ ಎಲ್ಲ ಬಂತು. ಒಂದು 3 ನಾನ್ ವೆಜ್ ಗ್ರೇವಿ, 1 ವೆಜ್ ಗ್ರೇವಿ, ಅದರೊಟ್ಟಿಗೆ ನೀರು ದೋಸೆ, ತೆಂಗಿನಕಾಯಿ ಚಟ್ನಿ ಅಂತ ಕೊಟ್ಟಿದ್ದಾರೆ. ಯಾವ್ಯಾವ ಐಟಮ್ ಅಂತ ಹೇಳ್ತೀನಿ, ಸ್ವಲ್ಪ ಹತ್ರ ನೋಡಿ. ಸೊ ಇಲ್ಲಿ ಫಸ್ಟ್ ಚಿಕನ್ ಮಸಾಲ, ಚಿಕನ್ ಗ್ರೇವಿ ಅಂತ ಹೇಳಿದ್ರು. ನಂತರ ವೆಜ್ಜಲ್ಲಿ ಇರಲಿ ಅಂದ್ಬಿಟ್ಟು ಒಂದು ವೆಜ್ ಸಾಂಬಾರ್ ಥರ ಒಂದು ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ಮೊಟ್ಟೆ ಗ್ರೇವಿ. ನೆಕ್ಸ್ಟ್ ಇಲ್ಲಿ ಫಿಶ್, ಬಾಂಗ್ಡಾ ಫಿಶ್ ಹಾಕಿ ಒಂದು ಫಿಶ್ ಗ್ರೇವಿ. ನಂತರ ಇಲ್ಲಿ ನೀರು ದೋಸೆ ಒಟ್ಟಿಗೆ ಇಲ್ಲಿ ಕಾಯಿ ಚಟ್ನಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವು ನೀರು ದೋಸೆ ಒಟ್ಟಿಗೆ ಚಿಕನ್ ಟೇಸ್ಟ್ ಮಾಡೋಣ, ಬಿಕಾಸ್ ನನಗೆ ಅದೇ ಸಿಗಾವಡೆ ಇಷ್ಟ. ಎಷ್ಟು ತೆಳು ಇದೆ ಅಂತ ನೋಡಿ. ಇದಂತೂ ಲಿಟ್ರಲಿ ತಿಂತಾನೆ ಇದ್ರೆ ಲೆಕ್ಕನೇ ಗೊತ್ತಾಗಲ್ಲ, ಅಷ್ಟು ತಿಂತಾನೆ ಇರಬೇಕು. ಹೆವಿ ನಾಯ್ಸಿ. ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ ನೋಡಿ. ಹಾಗೆ ಇದನ್ನು ತಗೊಂಡು ಈ ಒಂದು ಗ್ರೇವಿ ಒಟ್ಟಿಗೆ ಫೋಲ್ಡ್ ಮಾಡ್ಕೊಂಡು ವಿತ್ ಚಿಕನ್ ಟೇಸ್ಟ್ ಮಾಡೋಣ. ಅಲ್ಟಿಮೇಟ್ ಟೇಸ್ಟು. ಚಿಕನ್ ಮಸಾಲ ಅಂತೂ ಪ್ರಾಪರಾಗಿ ಬೇಯಿಸಿದ್ರೆ ಒಂದು ಸಾಫ್ಟ್ ಟೆಕ್ಸ್ಚರು. ಬಟ್ ಆ ಒಂದು ಗ್ರೇವಿ ಅಂತೂ ಲಿಟ್ರಲಿ ನಿಮಗೆ ಒಂದು ಕೋಸ್ಟಲ್ ಸೈಡ್ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಟೇಸ್ಟ್ ನಿಮಗೆ ಕನ್ವರ್ಷನ್ ಆಗುತ್ತಲ್ಲ, ಆ ಒಂದೊಂದು ಪ್ರಾಂತ್ಯದ ಸ್ಟೈಲ್ ಚೇಂಜ್ ಆಗುತ್ತಲ್ಲ, ಸೇಮ್ ಟು ಸೇಮ್ ಅದೇ ಥರ ನಿಮಗೆ ಗೊತ್ತಾಗುತ್ತೆ ಈ ಗ್ರೇವಿಲಂತೂ. ನೀರು ದೋಸೆ ಒಂದು ತೊಗೊಂಡೆ, ಆಲ್ರೆಡಿ ಒಂದು ಬೈಟ್ ತಿಂದಷ್ಟು ಅರ್ಧ ಖಾಲಿ ಆಗೋದು. ಇನ್ನೂ ಒಂದು ತುತ್ತಿದೆ. ಸ್ವಲ್ಪ ಜಾಸ್ತಿ ತೊಗೊಂಡು ಆ ಗ್ರೇವಿ ಒಟ್ಟಿಗೆ ಇಟ್ಕೊಂಡು ತಿಂದಾಗಂತೂ ಅಲ್ಟಿಮೇಟ್. ಬೆಸ್ಟ್. ನೀರು ದೋಸೆ ಅಂದ್ರೆ ಪರ್ಸನಲಿ ಫೇವ್ರೇಟ್. ಅದಕ್ಕಂತೂ ಈ ಥರ ಚಿಕನ್ ಗ್ರೇವಿ ಇದ್ಬಿಟ್ರಂತೂ ಅಲ್ಟಿಮೇಟ್ ಆಗಿರುತ್ತೆ. ನೀರು ದೋಸೆ ನಾನು ಕೆಳಗೆ ಇಟ್ಟಿದ್ದೀನಿ, ಮೇಲ್ಗಡೆ ಕಾಣಿಸ್ಬಾರ್ದು ಅಂತ. ಪ್ರೈಸ್ ವೈಸ್ ನನಗೆ ಗೊತ್ತಿಲ್ಲ, ನಾನು ಅವ್ರ ಹತ್ರ ಇಸ್ಕೊಂಡು ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಚಿಕನ್ ಗ್ರೇವಿ ಜೊತೆಗೆ ಮಸ್ಟ್ ಟ್ರೈ. ಮಧ್ಯಾಹ್ನ ಮಾಡಿಬಿಟ್ರೆ ನಿಮಗೆ ಸುಖಾಗಿ ಕಾಲ ಸಿಗುತ್ತೆ, ಆರಾಮಾಗಿ ತಿನ್ನೋಕ್ಕೆ ಭಾರಿಯಾಗಿರುತ್ತೆ. ಇದರೊಟ್ಟಿಗೆ ಫಿಶ್ ಗ್ರೇವಿ ಟ್ರೈ ಮಾಡೋಣ. ಫಿಶ್ ಗ್ರೇವಿ, ಬಾಂಗ್ಡಾ ಫಿಶ್ ಗ್ರೇವಿ. ಆಹಾ, ಸ್ಮೆಲ್ ಅಂತೂ ಗಮ ಅಲ್ಟಿಮೇಟ್ ಆಗಿದೆ. ನೀರು ದೋಸೆ ಟ್ರೈ ಮಾಡಬೇಕಂತ ಇತ್ತು, ಬಟ್ ಫಿಶ್ ಟೇಸ್ಟ್ ಮಾಡೋಣ. ಓ ಮೈ ಗಾಡ್,
ಬಾಂಗ್ಲಾ ಯಾರ್ಯಾರು ತಿಂತಾರೋ ಅವ್ರಿಗೆ ಗೊತ್ತಿರುತ್ತೆ. ಆ ಫ್ಲೆಶ್ಗೋಸ್ಕರನೇ ತುಂಬ ಇಷ್ಟಪಡ್ತಾರಂತ. ಹೇಗಿದೆ ನೋಡಿ, ಹಂಗೆ ಇದನ್ನು ಗ್ರೇವಿಲಿ ಹಾಕ್ಕೊಂಡು ಟೇಸ್ಟ್ ಮಾಡೋಣ. ಬೆಸ್ಟ್ ಫಿಶ್ ಗ್ರೇವಿ. ಆ ಒಂದು ಹುಳಿ, ಆ ಒಂದು ಹೆಚ್ಚು ಭಾರಿ ಇದೆ. ಮಂಗಳೂರು ಸ್ಟೈಲ್ ಗ್ರೇವಿ ಲಿಟ್ರಲಿ ಆ ಟೇಸ್ಟ್ ಅದೇ ಥರನೇ ಇರುತ್ತೆ. ಆ ಒಂದು ಹುಳಿ ಸಿಕ್ಕಿದಾಗಂತೂ ಭಾರಿ ಇದೆ. ನೀರು ದೋಸೆ ಒಟ್ಟಿಗೆ ಟೇಸ್ಟ್ ಮಾಡೋಣ. ಒಂದು ಒಳ್ಳೆ ಟೇಸ್ಟು, ಬಟ್ ನಂತರ ಆರಿಸ್ಕೊಂಡು ತಿನ್ಬೇಡಿ. ಬಿಸಿಯಾಗಿ ತಿಂದ್ರಂತೂ ಚಿಕನ್ ಗ್ರೇವಿ ಅಥವಾ ಫಿಶ್ ಗ್ರೇವಿ ಒಟ್ಟಿಗೆ ಬೆಸ್ಟ್ ಕಾಂಬೋ ಆಗಿರುತ್ತೆ. ಲೈಟಾಗಿ ಫಿಶ್ ತಗೊಂಡು ನೀರು ದೋಸೆ ಫಿಶ್ ಗ್ರೇವಿ ಬೆಸ್ಟು. ತಿಂತಾನೆ ಇರಬೇಕಂತ ಅನಿಸ್ತದೆ. ಆ ಥರ ಇದೆ. ನಾನ್ ವೆಜ್ ಲವರ್ಸು ಈ ಕಡೆ ಬಂದ್ರಂತೂ ಒಂದು ಪಕ್ಕ ಒಂದು ಸ್ಟಾಪ್ ಕೊಡಿ, ನೀರು ದೋಸೆ ಒಟ್ಟಿಗೆ ಚಿಕನ್ ಗ್ರೇವಿ ಅಥವಾ ಫಿಶ್ ಗ್ರೇವಿ ತಗೊಳ್ಳಿ. ಕಂಟಿನ್ಯೂಸ್ ಆಗಿ ತಿಂತಾನೆ ಇರ್ತೀರಾ. ಕಾಯಿ ಚಟ್ನಿ ಟೇಸ್ಟ್ ಮಾಡೋಣ. ಕ್ಲಾಸಿಕ್. ಎರಡೂ ಚೆನ್ನಾಗಿದೆ, ಬಟ್ ವೆಜ್ಜಲ್ಲಿ ಏನೋ ಕಾಯಿ ಚಟ್ನಿ ಸಿಗಾವಡೆ ಚೆನ್ನಾಗಿದೆ ಅಂತ ಹೇಳ್ತೀನಿ. ಈ ದೋಸೆಗಂತಾನೆ ಮಾಡ್ದಾಗಿದೆ ಟೇಸ್ಟ್ ಅಂತೂ, ಅಷ್ಟು ಫ್ರೆಶ್ಶು. ಆ ಒಂದು ಟೇಸ್ಟು ಲೈಟಾಗಿ ನಿಮಗೆ ತರಿಯಾಗಿರುತ್ತೆ ಆ ಚಟ್ನಿ ಅಂತೂ, ಬಟ್ ದೋಸೆ ಒಟ್ಟಿಗೆ ಭಾರಿ. ಎಬಿಲಿಟಿ ತಂದ್ಕೊಳ್ಳಿ, ಆರಾಮಾಗಿ ಹೊಡಿಬೋದು ಚಟ್ನಿ ಒಳಗೇನೆ. ಭಾರಿ ಇದೆ ಟೇಸ್ಟು. ದೋಸೆ ಒಟ್ಟಿಗೆ ವೆಜ್ ಸಾರು. ಎಷ್ಟು ತಿಕ್ಕಿದೆ ನೋಡಿ, ಇದಂತೂ ಒಂಥರ ಸಾಂಬಾರು. ಟೇಸ್ಟ್ ಮಾಡೋಣ. ಈಕ್ವಲ್ ಕಾಂಬಿನೇಷನು. ವೆಜ್ಜು ಚೆನ್ನಾಗಿದೆ, ನಾನ್ ವೆಜ್ ಚೆನ್ನಾಗಿದೆ. ಪರ್ಸ್ನಲಿ ನನಗೆ ಎಲ್ಲೇ ಹೋದ್ರೂ ನಾನ್ ವೆಜ್ ಇಷ್ಟ ಆಗುತ್ತೆ, ಬಟ್ ಇಲ್ಲಂತೂ ಈ ದೋಸೆ ಒಟ್ಟಿಗೆ ಕಾಯಿ ಚಟ್ನಿ ಶೋ ಸ್ಟಾಪರ್ ಟೇಸ್ಟು. ಮಿಸ್ ಮಾಡದೆ ಟೇಸ್ಟ್ ಮಾಡಿ. ಅನಿಲ್ ಹೋಟೆಲ್ಲು, ಐ ಥಿಂಕ್ ಇದು KSRTC ಬಸ್ ಸ್ಟಾಪು, KM ರಸ್ತೆ ಅಂತ ಅನ್ಸುತ್ತೆ. KSRTC ಬಸ್ ಸ್ಟಾಪ್ ಆಪೋಸಿಟಲ್ಲೇ ಬರುವಂಥ ಒಂದು ಜಾಗ. ಇಲ್ಲೇ ನೀವು ತಿನ್ಬೋದು. ಬೇಕಂದ್ರೆ ಉಳ್ಕೊಳ್ಳೋಕ್ಕೂ ಕೂಡ ಫೆಸಿಲಿಟಿ ಇದೆ. ಅಲ್ಲಿ ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು. ನಾವು ಜಸ್ಟ್ ಈ ಕಡೆ ಪಾಸ್ ಆಗಬೇಕಾದ್ರೆ ಕಾರ್ಕಳಲ್ಲಿ ಶೂಟ್ ಏನಾದರೂ ಮಾಡೋಣ ಅಂತ ಹೊರಟಿರ್ಬೇಕಾದ್ರೆ ನೀವು ಜಾಗ ಫಸ್ಟ್ ಟೈಮ್ ಮಾಡ್ಬೇಕಂತ ಪ್ಲಾನ್ ಇತ್ತು. ಸೊ ಅದಕ್ಕೋಸ್ಕರ ಒಂದು ಸ್ಟಾಪ್ ಕೊಟ್ವಿ. ಬಂದು ನೋಡಿದ್ಮೇಲೆ ಗೊತ್ತಾಯಿತು ಫಸ್ಟ್ ಹೋಟೆಲ್ ಕೊಟ್ಟಿಗೆರಲ್ಲಿ ಇಷ್ಟು ಫೇಮಸ್ ಅಂತ. ಅಲ್ಟಿಮೇಟ್ ಟೇಸ್ಟು. ನಾನು ಖಾಲಿ ಮಾಡ್ಬಿಟ್ಟು ನೆಕ್ಸ್ಟ್ ಸ್ವಲ್ಪ ರೈಸ್ ಇಸ್ಕೊಂಡು ಮುಗಿಸ್ತೀನಿ. ವೈಟ್ ರೈಸ್ ಟೈಮ್. ಸ್ವಲ್ಪ ಹಂಗೆ ವೈಟ್ ರೈಸ್ ಹಾಕ್ಕೊಂಡು ಅದರೊಟ್ಟಿಗೆ ಅವ್ರು ವೆಜ್ ಗ್ರೇವಿ ಹಾಕೊಳ್ಳಿ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ನನಗಂತೂ ಈ ಫಿಶ್ ಗ್ರೇವಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಇಟ್ಸ್ ಸೋ ಟೆಂಪ್ಟಿಂಗ್ ಐಸ್. ಮಂಗಳೂರು ಸ್ಟೈಲ್ ಸಾಂಬಾರು ಥರ ಕಾಂಬಿನೇಷನ್ ಇದ್ರಂತೂ ಕ್ರೇಜಿಯಾಗಿರುತ್ತೆ. ಇದನ್ನು ಹಾಕ್ಕೊಂಡು ಮಾಡಿಕೊಂಡು ಒಂದು ಬೈಟು. ಲಿಟ್ರಲಿ ಮಂಗಳೂರು ಟಚ್ ಸಾಂಬಾರು. ವೈಟ್ ರೈಸ್ ಆ ಥರ ಗೊತ್ತಾಗ್ತಿದೆ. ಬಟ್ ವೈಟ್ ರೈಸ್ನ ಬಾಯ್ಲ್ಡ್ ರೈಸ್ ಒಟ್ಟಿಗೆ ತಿಂದ್ವಿ ಅಂದ್ಕೊಳ್ಳಿ, ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ. ಒಂದು ಒಳ್ಳೆ ಕಾಂಬೋ. ಬರೀ ನಾನ್ ವೆಜಿಟೇರಿಯನ್ಸೇ ಬರ್ಬೇಕಂತಲ್ಲ, ವೆಜ್ಜು ಬನ್ನಿ ನಾನ್ ವೆಜ್ ಬನ್ನಿ, ಈಕ್ವಲ್ ಟೇಸ್ಟ್ ಕೊಡ್ತಾರೆ. ಇಬ್ಬರಿಗೂ ಬೆಸ್ಟ್ ಟೇಸ್ಟ್ ಸರ್ವ್ ಮಾಡ್ಕೊಂಡು ಬರ್ತಾರೆ ಫಾರ್ ಅಫೋರ್ಡಬಲ್ ಕಾಸ್ಟಿಂಗು. ಪ್ರೈಸ್ನ ನಿಮಗೆ ಡಿಸ್ಕ್ರಿಪ್ಷನ್ ಆಗ್ತೀನಿ, ಚೆಕ್ಔಟ್ ಮಾಡಿ. ಅನಿಲ್ ಹೋಟೆಲ್ಲು ಕೊಟ್ಟಿಗೆಹಾರದಲ್ಲಿ ಟೇಸ್ಟ್ ಮಾಡಿದರೆ ಜಸ್ಟ್ ಟೇಸ್ಟ್ ಆಗಿರುತ್ತೆ. ಇಲ್ಲ ಬಂದಿಲ್ಲ ಅಂದ್ರೆ ಈ ಕಡೆ ಬಂದಾಗ ಪಕ್ಕಾ ಟ್ರೈ ಮಾಡಿ. ತುಂಬ ಇಷ್ಟಪಡ್ತೀರಾ. ನಾನು ಒಂದೊಂದು ಕಡೆ ಹೇಳ್ತೀನಿ, ವೆಜ್ ಟ್ರೈ ಮಾಡಬೇಡಿ, ನಾನ್ ವೆಜ್ ಎರಡೂ ಟ್ರೈ ಮಾಡಿ. ತುಂಬ ಇಷ್ಟಪಡ್ತೀರಾ. ಸರ್ ನಮಸ್ತೆ. ಹಾಯ್ ಸರ್. ನಿಮ್ಮ ಹೆಸರು ಸರ್? ಸರ್ ಬಿನು ಅಂತ ಸರ್. ಓಕೆ. ಅನಿಲ್ ಹೋಟೆಲ್ ಎಸ್ ಸರ್. ಎಷ್ಟು ವರ್ಷ ಶುರುವಾಗಿ? ಇದು ಬಂದು ಇದು 61ನೇ ವರ್ಷ ರನ್ನಿಂಗ್ ಇದು. ಓಕೆ. ಇದು ಆಕ್ಚುಲಿ ನಮ್ಮ ಅಜ್ಜಿಯವರು ಸ್ಟಾರ್ಟ್ ಮಾಡಿದ್ದು. ನಮ್ಮ ಅಜ್ಜಿ, ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ ಅವರು, ಈಗ 4 ಜನ ನಾನು ಮಾಡ್ತಾ ಇದ್ದೀನಿ ಸರ್. 4ನೇ ತಲೆಮಾರು ನೀವು ಮಾಡ್ತಾ ಇದ್ದೀರಾ ಸರ್. ಏನೇನು ಸಿಗುತ್ತೆ? ಶುರು ಮಾಡಿದಾಗ ಏನೇನಿತ್ತು? ಶುರು ಮಾಡಿದಾಗ ಫಸ್ಟ್ ಆಕ್ಚುಲಿ ನಮ್ಮ ಅಜ್ಜಿ ಬಂದು ನೀರ್ ದೋಸೆ ಮಾಡಿದ್ರು. ನೀರ್ ದೋಸೆ ಒಂದೇ ಐಟಮ್ ಸಿಗ್ತಾ ಇದ್ದಿದ್ದು. ನೀರ್ ದೋಸೆ ಅದಾದ್ಮೇಲೆ ನೀರ್ ದೋಸೆ ಕಂಟಿನ್ಯೂ ಆಯ್ತು.
ಹಾಗೆ ಮತ್ತೆ ಬೇರೆ ಎಲ್ಲ ಮತ್ತೆ ನಾವೀಗ ಕಸ್ಟಮರ್ ಮೇರೆಗೆ ಪಲಾವು ಇಡ್ಲಿ ಅದೆಲ್ಲ ಮಾಡ್ತಾ ಇದ್ವಿ. ಓಕೆ, ಕೊಟ್ಟಿಗೆಹಾರ ಅಂದ್ರೆ ನೀರ್ ದೋಸೆಗೆ ಸಿಗಾವಡೆ ಫೇಮಸ್. ಹೌದು ಸರ್. ಮೊದಲು ನೀವೇ ಶುರುವಾಗಿದ್ದ? ನಮ್ಮ ಅಜ್ಜಿ ಸ್ಟಾರ್ಟ್ ಮಾಡಿದ್ವಿ ಸರ್ ಫಸ್ಟ್. ಇಡೀ ಕೊಟ್ಟಿಗೆಹಾರಕ್ಕೆ ಮೊದಲು? ಕೊಟ್ಟಿಗೆಹಾರಕ್ಕೆ ನಮ್ದು ಫಸ್ಟ್ ಮೇರಿಯಮ್ಮ ಅಂತ ನಮ್ಮ ಅಜ್ಜಿ, ಅವರು ಫಸ್ಟಿಗೆ ತಗೊಂಡ್ಬಂದ್ಬಿಟ್ಟು ಏನಂತೆ ಇದ್ ಮಾಡ್ತಾ ಇದ್ರು ನೀರ್ ದೋಸೆಯಲ್ಲಿ. ಓಕೆ, ಕುಸ್ತಕಿ ರೈಸ್ ಅಲ್ಲಿ ನೀರ್ ದೋಸೆ ಸ್ಟಾರ್ಟ್ ಮಾಡಿದ್ದವರು. ಓಕೆ, ನೀರ್ ದೋಸೆ ಒಟ್ಟಿಗೆ ಏನ್ ಕೊಡ್ತಿದ್ರು? ನೀರ್ ದೋಸೆ ಒಟ್ಟಿಗೆ ಅವಾಗ ನಮ್ಮ ಅಜ್ಜಿ ಏನಂತ ಹೇಳಿದ್ರೆ ಪುಳಿ ಮುಂಚಿ ಮೀನ್ ಸಾರು ಅಂತ ಮಾಡ್ತಾ ಇದ್ರು ಫಸ್ಟ್ ಆಫ್ ಆಲ್. ಅದಾದ್ಮೇಲೆ ಏನಾಯ್ತು, ಇಲ್ಲೆಲ್ಲ ಟೆಂಪಲ್ಗಳು ಎಲ್ಲ ಇದ್ ಮಾಡೋದು ಇಲ್ಲೇ ಎಲ್ಲ ಹೋಗೋದ್ರಿಂದ ಈ ರೋಡಲ್ಲಿ. ಆಮೇಲೆ ವೆಜ್ ಅಲ್ಲಿ ಚಟ್ನಿ, ಸಾಂಬಾರು, ಕಾಯಿ ಹೋಳಿಗೆ ಆ ಥರ ಎಲ್ಲ ಮಾಡ್ತಾ ಇದ್ವಿ. ಓಕೆ, ಚಟ್ನಿ ಮತ್ತೆ ಕಾಳು ಸಾಂಬಾರು, ಅಲಸಂದೆ ಕಾಳು ಸಾಂಬಾರು ಅದೆಲ್ಲ ಕೊಡ್ತಾ ಇದ್ವಿ. ಕಾಯಿ ಚಟ್ನಿನೂ ಅಷ್ಟೇ ಎಲ್ಲ ಇಷ್ಟಪಡ್ತಾರೆ ಅಂತ ಹೇಳಿ ಅದನ್ನ ಮಾಡ್ತಾ ಇದ್ವಿ ಸರ್. ಓಕೆ, ಇವಾಗ ಏನೇನು ಸಿಗುತ್ತೆ? ಇವಾಗ ನಿಮಗೆ ಈಗ ಫುಡ್ ಅಲ್ಲಿ ಬಂದ್ರೆ ನೀರ್ ದೋಸೆ ಸಿಗುತ್ತೆ, ವೆಜ್ ಪಲಾವ್ ಸಿಗುತ್ತೆ, ರೈಸ್ ಬಾತ್ ಸಿಗುತ್ತೆ, ಪರೋಟಾ ಸಿಗುತ್ತೆ, ಚಪಾತಿ, ಪೂರಿ, ಅನ್ನ ಸಾಂಬಾರು, ಚಪಾತಿ ಊಟ, ಪೂರಿ ಊಟ, ಪರೋಟಾ ಊಟ, ಬನ್ಸು, ವೆರೈಟಿ ಬಜ್ಜಿಗಳು ಎಲ್ಲ ಮಾಡ್ತೀವಿ ಸರ್. ಇಷ್ಟು ಐಟಮ್ ಸಿಗುತ್ತೆ? ಇಷ್ಟು ಐಟಮ್ ಸಿಗುತ್ತೆ. ಬಟ್ ಆದ್ರೂ ಹೋಟ್ಲ್ ಫೇಮಸ್ ಅಂದ್ರೆ ನೀರ್ ದೋಸೆ. ನೀರ್ ದೋಸೆ ನಾವು ಯಾರೇ ಫಸ್ಟ್ ಕಸ್ಟಮರು ಎಲ್ಲಿಂದ ಬಂದ್ರು ಫಸ್ಟ್ ನೀರ್ ದೋಸೆ ತಗೊಂತಾರೆ. ಲೆಕ್ಕ ಗೊತ್ತಾಗಲ್ಲ ಯಾವುದು ಲೆಕ್ಕ ಗೊತ್ತಾಗಲ್ಲ ಸರ್. ಆದ್ರೆ ಕಸ್ಟಮರ್ ಹೇಳ್ತಾರೆ, ಲೆಕ್ಕಕ್ಕಿಂತ ಅವರು ಇಷ್ಟ ಆಗಿ ನೀರ್ ದೋಸೆ ತಿಂದು ಖುಷಿ ಆದ್ರೆ ನಮಗೆ ಅದೇ ಒಂದು. ಇವಾಗ ನೀರ್ ದೋಸೆ ಒಟ್ಟಿಗೆ ಯಾವ ಚೆನ್ನಾಗಿರುತ್ತೆ? ನೀರ್ ದೋಸೆ ಒಟ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ ಸರ್. ನೀರ್ ದೋಸೆಗೆ ಕಾಂಬಿನೇಷನ್ ಇಲ್ಲ, ಚಟ್ನಿನೂ ಕಾಯಿ ಚಟ್ನಿ ಸೂಪರ್ ಆಗಿರುತ್ತೆ, ಕಾಳು ಸಾಂಬಾರು, ಆಮೇಲೆ ಕೆಲವರು ಸ್ವೀಟ್ ಬೇಕು ಅಂತ ಹೇಳ್ತಾರೆ. ಸ್ವೀಟ್ ಅವಾಗ ಏನ್ ಮಾಡ್ತೀವಿ, ಕಾಯಿ ಬೆಲ್ಲ ಎಲ್ಲ ಮಾಡ್ಕೊಡ್ತೀವಿ. ಆಮೇಲೆ ಕೆಲವರು ನಾನ್ ವೆಜ್ ಲವರ್ಸ್ ಬರ್ತಾರೆ, ಅದಕ್ಕೆ ಮೀನ್ ಸಾರು, ಪುಳಿ ಮುಂಚೆ ಅಂತ ಮೀನ್ ಮಾಡ್ತೀವಿ. ಆಮೇಲೆ ಚಿಕನ್ ಮಸಾಲಾ, ಚಿಕನ್ ಸುಕ್ಕ, ಆಮೇಲೆ ಫಿಶ್ ಫ್ರೈ ಇದೆಲ್ಲ ಸಿಗುತ್ತೆ ಸರ್. ಓಕೆ, ಇದರ ಟೈಮಿಂಗ್ಸು ಆ್ಯಕ್ಚುಲಿ ಈ 3 years 24 hours ಇತ್ತು. ಈಗ ಏನಂತ ಹೇಳಿದ್ರೆ 12 hours ಆಗಿದೆ. ಮಾರ್ನಿಂಗ್ 5 o'clock ಸ್ಟಾರ್ಟ್ ಆದರೆ ನಿಮಗೆ 11 ತನಕ ಸಿಗುತ್ತೆ. ನೈಟ್ 11 ಗಂಟೆ ತನಕ ಸಿಗುತ್ತೆ. ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ. ಮೊದಲು 24 hours ಇತ್ತು. ಮೊದಲು 24 hours ಸರ್. ಓಕೆ, ಇದ್ರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿ? ಲೊಕೇಶನ್ ಇದು KSRTC ಬಸ್ ಸ್ಟ್ಯಾಂಡ್ ಆಪೋಸಿಟ್ ಅನಿಲ್ ಹೋಟೆಲ್ ಅಂತ ಸರ್ ಇದು. ಓಕೆ, ಅನಿಲ್ ಹೋಟೆಲ್. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ಜಾಗದ ಅಡ್ರೆಸ್ಸು, ಪ್ರೈಸ್ ಡೀಟೇಲ್ಸು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಗೈಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನೋಡ್ತಾ ಇದ್ರೆ KFC, ಇದು ಕನ್ನಡ ಫುಡ್ ಚಾನಲ್. ಬಾಯ್.